ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ. ಅಯ್ಯಪ್ಪಲ್ಲಿ ಕೊಳವೆ ಬಾವಿಯಲ್ಲಿ ಉತ್ತಮ ನೀರು. ಸಿಇಒ ಹಾಗೂ ಇಒ ಹಾಗೂ ಪಿಡಿಒ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದ ಗ್ರಾಮಸ್ಥರು. ಗ್ರಾಮ ದೇವತೆ ಗಂಗಮ್ಮ ದೇವಿಗೆ ಸಲ್ಲಿಸಿದ ಪೂಜೆಯ ಫಲವಾಗಿ ಉತ್ತಮ ನೀರು ದೊರೆಯಲು ಸಾಧ್ಯ. ಅಧ್ಯಕ್ಷ ಅಯ್ಯಪ್ಪಲ್ಲಿ ಮಂಜುನಾಥ್. ಬೇಟಮಂಗಲ ಟಿ. ಗೊಳ್ಳಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಯ್ಯಪ್ಪಲ್ಲಿ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಜಲಜೀವನ ಯೋಜನೆಯಲ್ಲಿ ಕೊರೆಸಿದ ಕೊಳವೆ ಬಾವಿಯಲ್ಲಿ ಉತ್ತಮ ನೀರು ಸಿಕ್ಕಿರುವುದು ಗ್ರಾಮಸ್ಥರಿಗೆ ಸಂತಸ ತಂದಿದೆ. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಯ್ಯಪ್ಪಲ್ಲಿ ಮಂಜುನಾಥ್ ಮಾತನಾಡಿ, ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕೊಳವೆ ಬಾವಿ ಬತ್ತಿ ಹೋಗಿ ನೀರಿಗೆ ಹಾಹಾಕಾರ ಉಂಟಾಗಿತ್ತು. ಅಂದರೆ ಗ್ರಾಮದ ಹಿರಿಯ ಮುಖಂಡ ವೆಂಕಟೇಶ್ ರೆಡ್ಡಿ ಅವರ ಕುಟುಂಬಸ್ಥರು ತಮ್ಮ ಕೊಳವೆ ಬಾವಿಯಿಂದ ಗ್ರಾಮಕ್ಕೆ ಕುಡಿಯುವ ನೀರು ಕೊಟ್ಟಿದ್ದಾರೆ. ಅಂದರೆ ಜಲಜೀವನ ಯೋಜನೆಯ ಅಡಿಯಲ್ಲಿ ಮನೆ ಮನೆಗೆ ಗಂಗೆ ಎಂಬ ಶೀರ್ಷಿಕೆಯಡಿ ಪ್ರತಿ ಮನೆಗೂ ಕುಡಿಯುವ ನೀರು ಸರಬರಾಜು ಮಾಡಲು ಶುಕ್ರವಾರ ಕೊರೆಸಿದ ಕೊಳವೆ ಬಾವಿಯಲ್ಲಿ ಉತ್ತಮ ನೀರು ಸಿಕ್ಕಿರುವುದು ಎಲ್ಲರಿಗೂ ಖುಷಿ ತಂದಿದೆ ಎಂದರು. ನೂತನ ಕೊಳವೆ ಬಾವಿ ಕೊರೆಯಲು ಸಹಕಾರ ಕೊಟ್ಟ ಕೆಜೆಪ್ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರವೀಣ್ ಬಾಗೇವಾಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್, ಪಿಡಿಒ ಶ್ರೀನಿವಾಸ್ ಮೂರ್ತಿ ಅವರಿಗೆ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಯ್ಯಪ್ಪಲ್ಲಿ ಮಂಜುನಾಥ್, ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಮೂರ್ತಿ, ಮುಖಂಡರಾದ ರಾಮಕೃಷ್ಣಪ್ಪ, ಕೋದಂಡರೆಡ್ಡಿ, ಕೇಶವರೆಡ್ಡಿ, ಗೋವಿಂದಪ್ಪ, ಆನಂದಪ್ಪ, ರವಿ, ನಾರಾಯಣಸ್ವಾಮಿ, ತಿಪ್ಪಣ್ಣ, ಶ್ರೀನಿವಾಸ್ ರೆಡ್ಡಿ, ಮೋಹನ್, ಶ್ರೀಕಾಂತ್ ವ್ಯಕ್ತಪಡಿಸಿದರು. ವರದಿ ಅರಿಚಿನ್ನು. ಗ್ರಾಮ ಪಂಚಾಯಿತಿ ಪಕ್ಷದ 5 ನೆಲೆಯಲ್ಲಿ ಸುಮಾರು 5 ತಿಂಗಳಿಂದ ನೀರು ತುಂಬ ಸಮಸ್ಯೆ ಇತ್ತು. ಅದೇ ರೀತಿಯಾಗಿ ನಮ್ಮ ಹಳೆ ಬೋರ್ ಇತ್ತು. ಹಳೆ ಬೋರಲ್ಲಿ ತುಂಬ ನಮ್ಮ ಊರಿಗೆಲ್ಲ 15 ವರ್ಷದಿಂದ ನೀರು ಪ್ರಾಬ್ಲಮ್ ಇಲ್ಲ. ಏನು ಆಕಸ್ಮಿಕವಾಗಿ ಮೋಟ್ರು ಲಾಕ್ ಆಗೋಯ್ತು. ಲಾಕ್ ಆದ ಅದರಿಂದ ನಾವು ಪಂಚಾಯತಿಯಿಂದ ಒಂದು 15 ದಿನ ಟ್ಯಾಂಕರಲ್ಲಿ ನೀರು ಓಡಿಸಿದ್ವು. ಅದೇ ರೀತಿಯಾಗಿ ಮತ್ತೆ ಕೆಜೆಪ್ ಕ್ಷೇತ್ರ MLA ಹತ್ರ ಹೋದವು. ಗಾಳಿಯಲ್ಲಿ ಇದ್ದರು, MLA ಇದ್ದರು. ಅದೇ ರೀತಿಯಾಗಿ ಮಾರನೇ ದಿನ ಗಾಡಿ ಕಳಿಸಿದ್ರು, ಬೋರ್ ಗಾಡಿ ಕಳಿಸು ಆಗ್ದು ಪಾಯಿಂಟು. ನಮ್ಮ ಅದೃಷ್ಟ ಒಂದೂವರೆ ಇಂಚು ನೀರು ಬಂತು, ಫೈಲ್ಯೂರ್ ಆಗೋಯ್ತು. ಮತ್ತೆ ಅದೇ ರೀತಿ ಆಗಿಲ್ಲ. ಇವತ್ತು 5 ತಿಂಗಳಾಗಿದೆ. 5 ತಿಂಗಳಿಂದ ಮತ್ತೆ ನಾವು ಜಿಲ್ಲಾ ಪಂಚಾಯತಿ CO ಸಾಹೇಬ್ರಿಗೆ ಧನ್ಯವಾದಗಳು ಹೇಳಬೇಕು. ಮತ್ತು ಅವ್ರ ಹತ್ರ ಹೋದವು. ನಾವು ಒಂದು 10 ಜನ ಹುಡುಗರು ಹೋಗಿ ಟ್ಯಾಂಕರ್ ಫೋಟೋ ಎಲ್ಲ ತೋರಿಸಿದ ಮೇಲೆ ಆಯಿತು. JGMಗೆ ಅವಾಗೆ ಇಮ್ಮಿಡಿಯೇಟ್ಲಿ ಕಾಲ್ ಮಾಡಿದ್ರು. ನೋಡಪ್ಪ ಅಂತ, ಇಲ್ಲ ಸರ್ ನಾವು 2 ಬೋರ್ ಹಾಕಿದ್ವಿ, ಆಗಲ್ಲ ಅಂದರು. ಮತ್ತು ಇಂಜಿನಿಯರು ಮುರಳಿ ಸರ್ ಇಂಜಿನಿಯರು ಮತ್ತು ಕೆಜಿಎಫ್ ಇಂಜಿನಿಯರ್ ಎಲ್ಲ ಊರಿಗೆ ಬಂದು ಸಮಸ್ಯೆ ಎಲ್ಲ ಪರಿಶ್ರಮ ಮಾಡಿ ಹೋಗಿ ಮತ್ತೆ ಸ್ಥಳದಿಂದ ಲೇಟ್ ಆಯಿತು. ಮತ್ತು ಅದೇ ರೀತಿಯಾಗಿ ಊರಲ್ಲಿ ಗಂಗಬ್ಬ ಇತ್ತು. ಅವತ್ತು ನಮ್ಮ ವೆಂಕಟೇಶ್ ರೆಡ್ಡಿ ಸತ್ತೋಗಿದ್ದಾರೆ. ಅವರು ಮಗ ಕೇಶವ ರೆಡ್ಡಿ ಮತ್ತು ಧನುಜ್ ರೆಡ್ಡಿ ಅವರಿಬ್ಬರು ಇದ್ದರು. ಅವ್ರನ್ನ ಕೇಳಿದೆ, ಏನಪ್ಪ ಊರು ಸಮಸ್ಯೆ ಹಿಂಗಾಗಿದೆ ಅಂತ. ಪಾಪ 2 ತಿಂಗಳು ನೀರು ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಊರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತು CO ಸಾಹೇಬರಿಗೆ ಊರ ಪರವಾಗಿ ಧನ್ಯವಾದ ಹೇಳ್ತೀವಿ. ಮತ್ತು MLAಗೂ ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಅವರು ಸಹಾಯ ಇದೆ ನಮಗೆ. ಅದೇ ರೀತಿಯಾಗಿ ಮತ್ತು ಊರಲ್ಲಿ ಗಂಗಮ್ಮ ಹಬ್ಬ ಮಾಡಿ 48 ದಿನ ಯಾರು ಊರಲ್ಲಿ ನಿಷ್ಠಾಗಿದ್ದು ಆ ಗಂಗಮ್ಮ ಪೂಜೆ ಮಾಡೋದಕ್ಕೆ ಮತ್ತು ಇವತ್ತು ಬೋರ್ ಗಾಡಿ ಬಂದಿದೆ. ನೈಟೆಲ್ಲ ಜಾತ್ರೆ ಇದ್ದು ಪೂಜೆ ಮಾಡೋದಕ್ಕೆ ನಮ್ಮ ಕಷ್ಟ ಎಲ್ಲ ನೋಡಿ ಇವತ್ತು ಗಂಗಮ್ಮೆ ಇಲ್ಲಿ ತುಂಬ 6 ಇಂಚು ಮೇಲೆ ನೀರಿದೆ. ಎಲ್ಲರಿಗೂ ನನ್ನ ಪರದಿಂದ ಧನ್ಯವಾದಗಳು ಹೇಳ್ತೀನಿ. MLAಗಾಗಲಿ, AWಗಾಗಲಿ, ಮತ್ತು CO ಆಫೀಸರ್ಗಾಗಲಿ, ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ PDO ಸಾಹೇಬರು. ಪಾಪ ನಮ್ಮೂರಂದರೆ ಸರ್ ಏನು ಮಾಡ್ತಾ ಇದ್ದೀರೋ ಅದೇ ರೀತಿಯಾಗಿ ಬೆಳಗ್ಗೆ ಬಂದು ಬೋರ್ಗಡೆ ಬಂದು PDO ನಾವು ವಾಟರ್ ಮ್ಯಾನು ಅಲ್ಲೆಲ್ಲ ಊರು ಗ್ರಾಮಸ್ಥರು ಸೇರಿ ಪೂಜೆ ಮಾಡಿ ಅದಕ್ಕೆ 6 ಇಂಚು ಮೇಲೆ 360 ಅಡಿ 6 ಇಂಚು ಮೇಲೆ ನೀರು ಬರ್ತಾ ಇದೆ.
ನನ್ನ ಮಾತಾಡಿದ್ದಕ್ಕೆ ಎಲ್ಲರಿಗೂ ನನ್ನ ಅಣ್ಣ ತಮ್ಮದ ಪ್ರೆಸ್ ಅವರು ನಾವೇನೇ ಏನೇ ಆಗಲಿ ನಮ್ಮ ಪ್ರೆಸ್ ಅವ್ರು ಪಾಪ ಬಂದು ಮಂಜಣ್ಣ ಏನು ಹಿಂಗಾಗಿದೆ ಮೊನ್ನೆ ಹಬ್ಬ ದಿನ ಬಂದರು ಇಲ್ಲ ಮಂಜು ನೀರಿಲ್ಲ ಅಂತ ಹೇಳಿದ್ದಕ್ಕೆ ಆಯಿತು ಎಲ್ಲ ನೀವು ಒಂದು ದಿನ ಸಿಗಂತೆ ಕನಸು ನನಸಾಗಿದೆ. ನನ್ನ ಮಾತಾಡೋದಕ್ಕೆ ಧನ್ಯವಾದಗಳು.